ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ, ಜಿಯೋಗ್ರಫಿ ಅನ್ನುವಂಥದ್ದು ಇದು ಹ್ಯುಮನಿಟಿ ಸಬ್ಜೆಕ್ಟಲ್ಲಿ ಇರುವಂಥದ್ದು, ಮಾನವಿಕ ಶಾಸ್ತ್ರದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ವಿಷಯ. ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ರಿ, UPSC, KPSC, ಗ್ರೂಪ್ C, SSC, RRB ಆಗಿರ್ಬೋದು, PC, PSI, AE, JE ಎಕ್ಸಾಮ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಜಿಯೋಗ್ರಫಿ ಮೇಲೆ ಕಂಪಲ್ಸರಿ 10ರಿಂದ 15 ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ. ಹಾಗಾದರೆ ಎಲ್ಲ ಎಕ್ಸಾಮ್ಸಿಗೂ ಯೂಸ್ಫುಲ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಈ ಸಬ್ಜೆಕ್ಟನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಇದನ್ನು 4 ಭಾಗಗಳನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡಬೇಕು. ಯಾವ ರೀತಿ ಅಂದರೆ, ಒಂದು ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ ಅಂತ ಮಾಡ್ಕೊಳ್ತೀವಿ. ಇದರಲ್ಲಿ ಹ್ಯೂಮನ್ ಜಿಯೋಗ್ರಫಿನೂ ಕೂಡ ಆ್ಯಡ್ ಆಗಿರುತ್ತೆ. ನೋಡಿ, ಇದನ್ನು ಸ್ಟಡಿ ಮಾಡಬೇಕಾದ್ರೆ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಂತ ಕೇಳಿದರೆ ಸ್ವಲ್ಪ ಕರ್ನಾಟಕ ಜಿಯೋಗ್ರಫಿಯನ್ನು ಹೆಚ್ಚು ಫೋಕಸ್ ಮಾಡ್ತಾನೆ. ಸೆಕೆಂಡ್ ಇಂಡಿಯಾಕ್ಕೆ ಹೋಗ್ತಾನೆ. ವರ್ಲ್ಡಲ್ಲಿ ಇಶ್ಯೂಸ್ ಇದ್ದರೆ ವರ್ಲ್ಡ್ ಜಿಯೋಗ್ರಫಿಯನ್ನು ತೊಗೊಳ್ತಾನೆ. ಅದರ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ರೈಸ್ ಮಾಡ್ಕೋಬೋದು. ಬಟ್ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ಇಂಡಿಯಾ ಮತ್ತು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಹಾಗಾದರೆ ಈ ಒಂದು ಸಬ್ಜೆಕ್ಟ್ ಅನ್ನುವಂಥದ್ದು ಈ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ HSTR, GPSTR ಮತ್ತು PSTR ಈ 3 ಎಕ್ಸಾಮಲ್ಲೂ ಕೂಡ ಈ ಒಂದು ಸಬ್ಜೆಕ್ಟ್ ಅನ್ನುವಂಥದ್ದು ತುಂಬ ಮಾಸ್ಟ್ರಿ ಆಗಿರುತ್ತೆ. ನೋಡಿ, PSTR ಎಕ್ಸಾಮಲ್ಲಿ ಬೇಸಿಕ್ ಕ್ವಶನ್ಸ್ಗಳನ್ನು ಜಿಯೋಗ್ರಫಿ ರಿಲೇಟೆಡ್ ಇಂಡಿಯಾದ ಬೇಸಿಕ್ ಸ್ಟ್ರಕ್ಚರ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸೋಲಾರ್ ಸಿಸ್ಟಮನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳ್ತಾನೆ ಯಾವುದರಲ್ಲಿ, PSTR ಎಕ್ಸಾಮಲ್ಲಿ. ಆದರೆ HSTR ಮತ್ತು GPSTR ಅಂತ ಕೇಳಿದಾಗ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಂತಲೇ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಇದೊಂದು ಮಾಸ್ಟ್ರಿ ಸಬ್ಜೆಕ್ಟ್ ಆಗಿರುತ್ತೆ. ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬರ್ತವೆ. ಹಾಗಾಗಿ ಇಲ್ಲಿ ಡೀಪ್ ಆಗಿರುವಂತಹ ಕಾನ್ಸೆಪ್ಟನ್ನು ಈ ಒಂದು ಸಬ್ಜೆಕ್ಟಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಓವರಾಲ್ ಆಗಿ ಮಾತಾಡೋದಾದರೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಕೇವಲ ಟೀಚರ್ ರಿಕ್ರೂಟ್ಮೆಂಟಿಗೆ ಓದ್ತಾ ಇದ್ದೀನಿ ಅಂತ ನೋಡುವಂಥ ವಿಡಿಯೋ ಅಲ್ಲ. ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ನೀವು ಎಲ್ಲ ಎಕ್ಸಾಮಿಗೂ ಯೂಸ್ ಆಗುವಂತಹ ಒಂದು ಕಾನ್ಸೆಪ್ಟೇ ಈ ಒಂದು ಜಿಯೋಗ್ರಫಿ. ಹಾಗಾದರೆ ಆ ಒಂದು ಪ್ರಶ್ನೆಗಳು ಯಾವ್ಯಾವುದಂತ ನೋಡೋಕ್ಕಿಂತ ಮುಂಚೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಪ್ರತಿದಿನವೂ ಕೂಡ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋಸನ್ನು ವಾಚ್ ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಈ HSTR, PSTR ಮತ್ತು GPSTR ಆನ್ಲೈನ್ ಕೋರ್ಸಸ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಯಾಕಂದರೆ ಬಹಳಷ್ಟು ಮಂದಿ ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗಲ್ಲ ಅನ್ನೋಂಥ ಉದ್ದೇಶದಿಂದ ಇಲ್ಲಿ ಕೆಲವು ಕಡೆ ಜಾಬ್ ಮಾಡ್ತಾ ಇದ್ದೀರಿ, ಟೀಚರ್ ವೃತ್ತಿಯನ್ನು ಮಾಡ್ತಾ ಇರ್ಬೋದು, ಅಥವಾ ಹೌಸ್ ವೈಫ್ ಆಗಿರ್ಬೋದು, ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಿಮ್ಮದು. ಹಾಗಾಗಿ ನಿಮಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ಲಾಂಚ್ ಮಾಡಿರುವಂತಹ ಒಂದು ಕೋರ್ಸ್ ಆಗಿರುತ್ತೆ. ಹಾಗಾದರೆ ಈ ಕೋರ್ಸನ್ನು ಹೇಗೆ ಪರ್ಚೇಸ್ ಮಾಡ್ಕೊಳ್ಳೋದು ಅಂತ ನೋಡಿದಾಗ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಬರುತ್ತೆ, SK ಅಂತ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ಕೋರ್ಸ್ ಬೇಕೋ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ, ಪೇಮೆಂಟ್ ಮಾಡಿದರೆ ವೀಡಿಯೋಸ್ಗಳು ಬರ್ತವೆ. ಅಲ್ಲಿ ಏನು ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ ಪ್ರಕಾರ ಚಾಪ್ಟರ್ ವೈಸಲ್ಲಿ ನಿಮಗೆ ಕ್ಲಾಸನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆ ಟೆಸ್ಟ್ ಸೀರೀಸು ಕೂಡ ಇರುತ್ತೆ, ಮತ್ತು ಕ್ವಶನ್ ಅನಾಲಿಸಿಸ್ ಮಾಡಿರುವಂಥ ವೀಡಿಯೋಸ್ಗಳು ಬರ್ತವೆ. ಹಾಗೆ PDF ನೋಟ್ಸು ಕೂಡ ಸಿಗುತ್ತೆ. ಇಷ್ಟೆಲ್ಲ ಸವಲತ್ತುಗಳನ್ನು ಹೊಂದಿರುವಂಥದ್ದು ನಮ್ಮ ಒಂದು ಆ್ಯಪ್ ಆಗಿರುತ್ತೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಮುಂದೆ ಬರ್ತಾ ಇರುವಂತಹ ಎಕ್ಸಾಮಲ್ಲಿ ನೀವು ಕೂಡ ಸೆಲೆಕ್ಷನ್ ಆಗಿ ರಿಸಲ್ಟನ್ನು ಕೊಡ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋದಾದರೆ, ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ಪ್ರಯಾಗ್ರಾಜ್ನ ಕೆಳಗೆ ಗಂಗಾ ನದಿಯನ್ನು ಸೇರುವ ಹಿಮಾಲಯ ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅನುಕ್ರಮ ಸರಿಯಾಗಿದೆ? ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಪಶ್ಚಿಮದಿಂದ ಪೂರ್ವಕ್ಕೆ ಯಾವ ಪ್ಲೇಸು? ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್, ಉತ್ತರ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಸ್ಥಳ. ಪ್ರಯಾಗ್ರಾಜ್ ನಂತರದಲ್ಲಿ, ಕೆಳಗಡೆ ಅಂದರೆ ನಂತರದಲ್ಲಿ, ಗಂಗಾ ನದಿಯನ್ನು ಹಿಮಾಲಯದಿಂದ ಬಂದು ಸೇರುವಂತಹ ನದಿಗಳು ಯಾವ್ಯಾವುದು? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾವೆ. ಅವೇ ನದಿ ಉಲ್ಟಾ ಪಲ್ಟಾ ಮಾಡಿದಾರಷ್ಟೇ. ಘಾಗರ್, ಗೋಮತಿ, ಗಂಡಕ್, ಕೋಸಿ ಅಂತ ನದಿಗಳಿದ್ದಾವೆ. ಅವೇ ನದಿ ಏರುಪೇರು ಆಗಿದ್ದಾವೆ, ರೈಟ್? ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಹುಡ್ಕೋದಾದರೆ ಫಸ್ಟ್ ಮ್ಯಾಪನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂಥೇಳಿ ನಾವು ಫೈಂಡ್ ಔಟ್ ಮಾಡೋಣ. ನೋಡಿ, ಗಂಗಾ ನದಿ ಉಗಮ ಸ್ಥಳ ಯಾವುದಪ್ಪ ಅಂದರೆ ಇದೇ ಪ್ಲೇಸಲ್ಲಿ, ಗಂಗೋತ್ರಿ ಹಿಮ ನದಿಯಲ್ಲಿ ಉಗಮವಾಗುತ್ತೆ ಗಂಗಾ ನದಿ. ಗಂಗಾ ನದಿ ಆಗೋಕ್ಕಿಂತ ಪೂರ್ವದಲ್ಲಿ ಭಾಗೀರಥಿ ಮತ್ತು ಅಲಕಾನಂದ ಅಂತ 2 ನದಿಗಳು ಸೇರಿ ಗಂಗಾ ನದಿ ಆಗೋದು. ದೇವಪ್ರಯಾಗದಲ್ಲಿ ಸೇರ್ತವೆ. ಅದಾದ ನಂತರ ಗಂಗಾ ನದಿ ಅಂತ ಹೆಸರು ಪಡ್ಕೊಳ್ಳುತ್ತೆ.
ಈ ಹರಿದ್ವಾರ ಋಷಿಕೇಶಿಯ ನಂತರ ಗಂಗಾ ನದಿ ಅಂತೇಳಿ ಹರ್ಕೊಂಬರುವಂಥದ್ದು, ಅಲ್ಲಿ ಮೈದಾನವನ್ನು ಕೂಡ ಸೃಷ್ಟಿ ಮಾಡ್ಕೊಂಬರುತ್ತೆ. ಅಲ್ಲಿಂದ ಈ ನದಿ ಹರ್ಕೊಂಡು ಹೋಗುತ್ತೆ ಎಲ್ಲೆಲ್ಲಿ ಅಂತ ಕೇಳಿದ್ರೆ ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ, ಜಾರ್ಖಂಡ್ ಮೂಲಕ ಎಲ್ಲಿ ಹೋಗುತ್ತಂದ್ರೆ ವೆಸ್ಟ್ ಬೆಂಗಾಲ್ ಮೂಲಕ ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರುತ್ತೆ. ಅಂದರೆ ಬಾಂಗ್ಲಾದೇಶದಲ್ಲೂ ಕೂಡ ಒಂದು ಹರಿಯೋದು. ಈ ಗಂಗಾ ನದಿ ಪಶ್ಚಿಮ ಬಂಗಾಳದಲ್ಲಿ 2 ಕವಲುಗಳಾಗಿ ಹರಿಯುತ್ತೆ, 2 ಬ್ರಾಂಚ್, ಒಂದು ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ಅಂತ ಹೆಸರು ಪಡ್ಕೊಂಡ್ರೆ ಮುಂದೆ ಹೋಗಿ ಬಾಂಗ್ಲಾದೇಶಕ್ಕೆ ಹೋಗಿ ಪದ್ಮ ಅಂತ ಹೆಸರು ಪಡ್ಕೊಳ್ಳುತ್ತೆ, ರಿವರ್ ಗಂಗಾ. ಈಗ ಗಂಗಾ ನದಿ ಹರಿಯುವಂಥ ಮಾರ್ಗ ನಮಗೆ ಗೊತ್ತಾಯಿತು. ಈ ಗಂಗಾ ನದಿಗೆ ಈ ಮೇಲ್ಭಾಗದಿಂದ ಅಂದರೆ ಈ ಗಂಗಾ ನದಿ ಪೂರ್ವದ ಕಡೆ ಹರಿತಾ ಇದೆ ಅಂದಾಗ ಇದನ್ನು ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಎಡದಿಂದ ಬಂದು ಸೇರುವಂತಹ ನದಿಗಳು, ಇವುಗಳನ್ನು ಬಲದಿಂದ ಬಂದು ಸೇರುವಂಥ ನದಿಗಳು ಅಂದರೆ ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಂತ ತೊಗೊಳ್ತೀವಿ. ಲೆಫ್ಟ್ ಆ್ಯಂಡ್ ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಂತ 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಈಗ ಕೇಳಿರೋ ಪ್ರಶ್ನೆಯನ್ನು ಗಂಗಾ ನದಿಯನ್ನು ಸೇರುವ ಎಲ್ಲಿಂದ ಸೇರ್ತಾವಂದರೆ ಹಿಮಾಲಯ ನದಿಗಳಿಗೆ ಸಂಬಂಧಿಸಿದಂತೆ. ಹಿಮಾಲಯ ನದಿ ಅಂದರೆ ಇದು ಹಿಮಾಲಯ ಭಾಗ. ಯಾವ್ಯಾವ ನದಿಗಳು ಸೇರ್ತಾವೆ? ಕೇಳಿರೋ ಪ್ಲೇಸ್ ಯಾವುದಿದೆ? ಪ್ರಯಾಗ್ರಾಜ್. ಹಾಗಾದರೆ ಈ ಪ್ರಯಾಗ್ರಾಜ್ ಎಲ್ಲಿದೆ ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಪ್ರಯಾಗ್ರಾಜಿಗೆ ಸಂಬಂಧಪಟ್ಟಂತೆ ನೋಡಿ, ಇದೇ ಪ್ರಯಾಗ್ರಾಜ್ ಪ್ಲೇಸ್. ಈ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಬಳಿ ಗಂಗಾ ನದಿಯನ್ನು ಯಾವ ನದಿ ಬಂದು ಸೇರುತ್ತೆ ಅಂದರೆ ಯಮುನಾ ನದಿ ಸೇರುವಂಥದ್ದು. ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಕೂಡ ಕರಿತೀವಿ. ತ್ರಿವೇಣಿ ಸಂಗಮ, ತ್ರಿವೇಣಿಯರು ಅಂತ ಕೇಳಿದರೆ ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರುವಂತಹ ಒಂದು ಸ್ಥಳವಾಗಿರುತ್ತೆ. ಇದನ್ನೇ ಭಾರತದ ತ್ರಿವೇಣಿ ಸಂಗಮ ಅಂತ ಕರೆಯೋದು. ಈಗ ನೋಡಿ, ಈ ಪ್ಲೇಸ್ ನಂತರ ಅಂದರೆ ಅಲಹಾಬಾದ್ ಕೆಳಗಡೆ ಅಂತ ಕೇಳಿದೆ ಗಂಗಾ ನದಿಯನ್ನು ಸೇರುವಂತಹ ಪ್ರಮುಖ ನದಿಗಳು ಯಾವ್ಯಾವುದು? ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಫಸ್ಟ್ ನದಿ ಹರ್ಕೊಂಬರ್ತಾ ಇದೆ, ಯಾವ ನದಿ ಅಂತ ಕೇಳಿದರೆ ಗೋಮತಿ ನದಿ ಅಂತ ಹರ್ಕೊಂಬರ್ತಾ ಇದೆ. ಆಪ್ಷನಲ್ಲಿ ಗೋಮತಿ ಎಲ್ಲೆಲ್ಲಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಗೋಮತಿ ಅನ್ನುವಂಥದ್ದು ಬಿ ಆಪ್ಷನಲ್ಲಿ ಕಂಡುಬರುತ್ತೆ, ಹಾಗೆ ಡಿ ಆಪ್ಷನಲ್ಲಿ ಕಂಡುಬರುತ್ತೆ. ಇಲ್ಲಿ ಎ ಮತ್ತು ಸಿ ಅನ್ನೋದು ತಪ್ಪಾಗಿರುವಂತಹ ಹೇಳಿಕೆ ಆಗಿದೆ. ರೈಟ್. 2ನೇ ನದಿ ನೋಡೋಣ. ನೋಡಿ, ಹಿಮಾಲಯ ಭಾಗದಿಂದ ಹರ್ಕೊಂಬರ್ತಾ ಇದೆ, ಘಾಗರ್ ನದಿ ಅಂತ ಹರ್ಕೊಂಬರ್ತಾ ಇದೆ. 3ನೇ ನದಿ ಹರ್ಕೊಂಬರ್ತಾ ಇದೆ ನೋಡಿ, ಗಂಡಕ್ ನದಿ ಅಂತೇಳಿ. 4ನೇ ನದಿ ಹರ್ಕೊಂಬರ್ತಾ ಇದೆ, ಕೋಸಿ ನದಿ ಅಂತ ಹರ್ಕೊಂಬರ್ತಾ ಇರುವಂಥದ್ದು. ಕ್ಲಿಯರಾ? ಹಾಗಾದರೆ ಈ ನದಿಗಳ ಪಟ್ಟಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಫಸ್ಟ್ ನದಿ ಯಾವುದು ಸಿಕ್ತು ನಮಗೆ? ನೋಡಿ, ಗೋಮತಿ ನದಿ ಸಿಕ್ತು, ಗೋಮತಿ ಇದೆ. 2ನೇ ನದಿ ಯಾವುದಿದೆ? ಘಾಗರ್ ನದಿ ಇದೆ, ಇದು ಘಾಗರ್ ನದಿ. 3ನೇ ನೋಡಿ, ಗಂಡಕ್ ನದಿ, ಗಂಡಕ್. ಲಾಸ್ಟ್ ಒನ್ ಯಾವುದಿದೆ? ಕೋಸಿ ನದಿ ಹರ್ಕೊಂಬರ್ತಾ ಇದೆ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತೆ ಅಂತ ನೋಡಿದಾಗ ಬಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುವಂಥದ್ದು. ಗೋಮತಿ, ಘಾಗರ್, ಗಂಡಕ್, ಕೋಸಿ. ಗೋಮತಿ ನದಿ, ಈ ಒಂದು ನದಿ ಹರ್ಕೊಂಡ್ಬಂದು ಸೇರ್ತಾ ಇದೆ. ಇದು ಹಿಮಾಲಯ ಭಾಗದಲ್ಲೇ ಹರಿಯುವಂತಹ ಒಂದು ನದಿ. ಇವನ್ನೆಲ್ಲವನ್ನು ಕೂಡ ನಾವು ಯಾವ ನದಿ ವ್ಯವಸ್ಥೆಯಲ್ಲಿ ಸೇರ್ತೀವಿ ಅಂದರೆ ಸರ್ವ ಋತು ನದಿಗಳು ಅಂತ ಕರಿತೀವಿ. ಪೆರಿನಿಯಲ್ ರಿವರ್ ಸಿಸ್ಟಮ್. ಪೆರಿನಿಯಲ್ ಅಂದರೆ ವರ್ಷಂಪೂರ್ತಿ ನದಿಗಳಲ್ಲಿ ನೀರು ಇರುವಂಥದ್ದು. ಓಕೆ. ಸೊ ಆದರೆ ಈ ಭಾಗ ಕಾಣಿಸ್ತಾ ಇದೆಯವಲ್ಲ, ಅಂದರೆ ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಇದೆಯಲ್ಲ, ಇದನ್ನು ನಾನ್ ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ನಾನ್ ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂದರೆ ಈ ವಿಂಧ್ಯ ಪರ್ವತ, ಅರಾವಲಿ ಬೆಟ್ಟ ಭಾಗದಲ್ಲಿ ಉಗಮವಾಗುವಂಥದ್ದು. ಮಳೆಗಾಲದಲ್ಲಿ ನದಿಯಲ್ಲಿ ನೀರು ತುಂಬರಿಯುತ್ತೆ, ಬೇಸಿಗೆ ಬಂತಂದರೆ ನದಿಯಲ್ಲಿ ನೀರು ಕಡಿಮೆ ಆಗಿ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಬನಾಸ್ ನದಿ ಇದೆ, ಮತ್ತು ಚಂಬಲ್ ನದಿ ಕಂಡುಬರುತ್ತೆ, ಬೇಟ್ವಾ ಇದೆ, ಸೋನ್ ನದಿ ಅಂತ ಕಂಡುಬರ್ತವೆ, ದಾಮೋದರ ಆಗಿರ್ಬೋದು. ಸೊ ಇವೆಲ್ಲ ನದಿಗಳನ್ನು ನಾವೇನಂತ ಕರಿತೀವಿ? ಋತುಕಾಲಿಕ ನದಿಗಳು, ಸೀಸನಲ್ ರಿವರ್ಸ್ ಆರ್ ನಾನ್ ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ. ನೋಡಿ, ಇದು ಗಂಗಾ ನದಿ ಅಂತ ತಗೊಂಡಾಗ ಅದರ ಟ್ರಿಬ್ಯೂಟರೀಸ್ ಯಾವುದು, ಎಲ್ಲಿಂದ ಬಂದು ಸೇರ್ತಾ ಇದ್ದಾವೆ, ಅಷ್ಟು ಕಾನ್ಸೆಪ್ಟನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಬಲದಂಡೆ ನದಿ, ಎಡದಂಡೆ ನದಿ ಯಾವುದು ಅಂತಲೂ ಕೂಡ ಗೊತ್ತಿರಬೇಕು. ರೈಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಯಮುನಾ ನದಿ ಅಂತ ಇದೆಯಲ್ಲ, ಇದು ಗಂಗಾ ನದಿಯ ಅತಿ ಉದ್ದ ಉಪನದಿಯಾಗಿರುತ್ತೆ. ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ ಅಂತ ಕೇಳಿದರೆ ಯಮುನಾ ನದಿ. ಯಮುನೋತ್ರಿ ಗ್ಲೇಸಿಯರಲ್ಲಿ ಹುಟ್ಟುತ್ತಿದ್ದು, ಯಮುನೋತ್ರಿ ಹಿಮ ನದಿಯಲ್ಲಿ ಹುಟ್ಟಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದಲ್ಲಿ ಬಂದು ಸೇರುವಂತಹ ಒಂದು ನದಿಯಾಗಿರುತ್ತೆ. ನೋಡಿ, ಇಷ್ಟು ಬೇಸಿಕ್ ಆಗಿ ನಾವು ತಿಳ್ಕೊಂಡ್ರೆ ಸಾಕು. ಒಂದು ಗಂಗಾ ನದಿ ಅಂತ ತಗೊಂಡಾಗ ತುಂಬ ಆಳವಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟು 2ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಅಂತ ಇದೆ. ಯಾವ್ಯಾವ ಕಂಟ್ರಿಯನ್ನು ಕೊಟ್ಟಿದ್ದಾರೆ? ಫಿನ್ಲ್ಯಾಂಡ್ ಅಂತ ಕಂಡುಬರುತ್ತೆ, ಜರ್ಮನಿ ಇದೆ, ನಾರ್ವೆ ಇದೆ, ರಷ್ಯಾ ಇದೆ. ಆ 4 ರಾಷ್ಟ್ರಗಳು ಮೇಲಿನ ಎಷ್ಟು ದೇಶಗಳು ಉತ್ತರ ಸಮುದ್ರದೊಂದಿಗೆ ಗಡಿಯನ್ನು ಹೊಂದಿದ? ನಾರ್ತ್ ಸಿ ಅಂತ ಬರುತ್ತೆ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಒಂದು ಸಮುದ್ರ ಉತ್ತರ ಸಮುದ್ರ ಅಂಥೇಳಿ.
ಹಾಗಾದರೆ ಈ ಉತ್ತರ ಸಮುದ್ರ ಇವೆಲ್ಲ ಫಿನ್ಲ್ಯಾಂಡ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ರಷ್ಯಾ ಎಲ್ಲವೂ ಕೂಡ ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರಗಳು. ಅದರಲ್ಲಿ ರಷ್ಯಾ ಇದೆಯಲ್ಲ, ಅದು ಯುರೋಪಲ್ಲೂ ಗಡಿ ಹಂಚಿಕೊಂಡಿದೆ, ಹಾಗೆ ಏಷ್ಯಾದಲ್ಲೂ ಕೂಡ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂತಹ ಒಂದು ಕಂಟ್ರಿ ಆಗಿರುತ್ತೆ ರಷ್ಯಾ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಕೇವಲ 1 ಸರಿ ಇದೆ, ಕೇವಲ 2 ಸರಿ ಇದೆ, ಕೇವಲ 3 ಸರಿ ಇದೆ, ಎಲ್ಲ 4 ಕೂಡ ಸರಿಯಾಗಿದೆ ಅಂತ ಇದೆ. ಇದನ್ನು ಆನ್ಸರನ್ನು ನಿಮಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಮ್ಯಾಪೇ ನಮಗೆ ಬೇಕು. ನೋಡಿ, ನಾವು ಈ ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಓದಬೇಕಂದ್ರೆ ನಮಗೆ ಮ್ಯಾಪೇ ತುಂಬ ಇಂಪಾರ್ಟೆಂಟು. ಮ್ಯಾಪ್ ರೀಡಿಂಗ್ ಯಾರು ಚೆಂದಾಗಿ ಮಾಡ್ತಿರೋ ಅವರು ಇಂತಹ ಪ್ರಶ್ನೆಗಳು ಬಂದಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹಾಗಾಗಿ ಅಟ್ಲಾಸನ್ನು ಇಟ್ಕೊಂಡು ಯಾವಾಗಲೂ ಕೂಡ ಮ್ಯಾಪ್ ನೋಡ್ತಾನೆ ಇರಬೇಕು. ಇಂಡಿಯಾ ಮ್ಯಾಪ್ ನೋಡಿ, ಕರ್ನಾಟಕ ಮ್ಯಾಪ್ ನೋಡಿ, ವರ್ಲ್ಡ್ ಮ್ಯಾಪನ್ನು ನೋಡ್ತಾ ಇರಬೇಕು. ನೋಡಿದರೆ ನಮಗೆ ಅದು ಪದೇ ಪದೇ ನೋಡ್ತಾ 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 ಆ ಪ್ಲೇಸ್ಗಳು ಪರಿಚಯ ಆಗುತ್ತೆ. ಸೊ ಅಲ್ಲಿನ ಜಿಯೋಗ್ರಫಿಕಲ್ ಕಂಡೀಷನ್ ಗೊತ್ತಾಗುತ್ತೆ, ಪೊಲಿಟಿಕಲ್ ಮ್ಯಾಪ್ ಇರುತ್ತೆ, ಫಿಸಿಕಲ್ ಮ್ಯಾಪ್ ಇರುತ್ತೆ, ರಿವರ್ ಮ್ಯಾಪನ್ನು ನೋಡ್ಬೋದು, ಡೆಸರ್ಟ್ಗಳು ಸಿಗ್ತವೆ, ಅರ್ಥ ಇದೆಯಲ್ಲ, ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ಲೊಕೇಶನಲ್ಲಿದ್ದಾರೆ ಅಂತಲೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮ್ಯಾಪ್ ರೀಡಿಂಗನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನಾನು ಪ್ರತಿಯೊಂದು ಕ್ವಶನನ್ನು ಹಾಕಬೇಕಾದ್ರೆ ಆದಷ್ಟು ಮ್ಯಾಪನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅದು ಈಸಿ ಮೆಥಡ್, ಕಲಿಯೋದಕ್ಕೆ ಈಸಿ ಮೆಥಡ್. ಇದಕ್ಕೆ ನಾನು ರೈಟ್ ಆನ್ಸರ್ ಅಂತ ಹೇಳ್ಕೊಂಡು ಹೋಗ್ಬೋದು, ಆದರೆ ರೈಟ್ ಆನ್ಸರ್ ಯಾವುದೋ ಒಂದು ಆಗಿರುತ್ತೆ, ಓಕೆ, ನಿಮಗೆ ಅರ್ಥ ಆಗಬೇಕಲ್ವಾ, ಯಾವ ರೀತಿ ನಾನು ಅದು ಸರಿ ಉತ್ತರ ಹೇಳಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಅದು ಪ್ರೂಫ್ ಆಗಿ ನಮಗೆ ಮ್ಯಾಪು ಕ್ಲಿಯರ್ ಕಾನ್ಸೆಪ್ಟನ್ನು ಕೊಡುತ್ತೆ. ಇದು ಇಂತಹ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅಂಥ 10 ಪ್ರಶ್ನೆಯನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಅವರು ಉತ್ತರ ಸಮುದ್ರ ಅಂತ ಕೊಟ್ಟಿದ್ದಾರೆ, ನೀವು ಇನ್ನೊಂದು ಯಾವುದೋ ಮೆಡಿಟರೇನಿಯನ್ ಸಮುದ್ರ ತಗೊಳ್ಳಿ, ಅರೇಬಿಯನ್ ಸಮುದ್ರ ತಗೊಳ್ಳಿ, ಕ್ಯಾಸ್ಪಿಯನ್ ಸಮುದ್ರ ತಗೊಳ್ಳಿ, ಯಾವುದೋ ಒಂದು ತಗೊಂಡು ಅದರ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು ಯಾವ್ಯಾವುದಂತ ತುಂಬ ಬೇಸಿಕ್ಕಾಗಿ ಕಲ್ತ್ಕೊಳ್ತಾ ಹೋದರೆ ಅಂಥ ಒಂದು 50 ಸಮುದ್ರಗಳನ್ನು ಕಳ್ಕೊಂಡ್ರೆ ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೂ ಕೂಡ ಆನ್ಸರನ್ನು ಮಾಡ್ತೀರಿ. ರೈಟ್, ನೆಕ್ಸ್ಟ್ ಮ್ಯಾಪಿಗೆ ಹೋಗ್ಬಿಡೋಣ. ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಯಾವುದು ಅಂತ ನೋಡೋದಾದರೆ, ಈಗ ಫಸ್ಟು ನಾರ್ತ್ ಸಿ ಎಲ್ಲಿದೆ ಅಂತ ನೋಡೋಣ. ಇದು ಉತ್ತರ ಸಮುದ್ರ ಅಂತ ಕರೆಯೋದು. ಇಷ್ಟು ಭಾಗ ಇದೆಯಲ್ಲ, ಈ ಏರಿಯಾವನ್ನು ಉತ್ತರ ಸಮುದ್ರ ಅಂತ ತೊಗೊಳ್ತೀವಿ ನಾವು. ಇದೇ ನಾರ್ತ್ ಸಿ, ರೈಟ್. ಈಗ ಉತ್ತರ ಸಮುದ್ರ ಇಲ್ಲಿದೆ ಅಂದಾಗ ನಮಗೆ ಇಲ್ಲಿ ಕ್ಲಿಯರ್ ಆಗಿರುವಂತಹ ಮಾಹಿತಿ ಸಿಗಬೇಕಂದ್ರೆ ಯಾವ್ಯಾವ ರಾಷ್ಟ್ರಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಉತ್ತರ ಸಮುದ್ರಕ್ಕೆ ಗಡಿ ಹಂಚ್ಕೊಂಡಿರುವಂಥ ಒಂದು ರಾಷ್ಟ್ರ ಸಿಗುತ್ತೆ, ಇದು ನಾರ್ವೆ. ಎರಡನೇ ರಾಷ್ಟ್ರ ಸಿಗ್ತಾ ಇದೆ ಇಲ್ಲಿ, ಯಾವುದಪ್ಪ ಅಂದರೆ ಸ್ವೀಡನ್ ಸಿಗ್ತಾ ಇದೆ, ಇದು ನಾರ್ವೆ. ಎರಡನೇದು ಸ್ವೀಡನ್ ಇದೆ. ಮೂರನೇ ರಾಷ್ಟ್ರ ಸಿಗ್ತಾ ಇದೆ ಇಲ್ಲಿ, ಡೆನ್ಮಾರ್ಕ್ ಇದೆ, ಡೆನ್ಮಾರ್ಕ್. ನಾಲ್ಕನೇದು ನೋಡಿ ಇಲ್ಲಿ ಜರ್ಮನಿ ಸಿಗ್ತಾ ಇದೆ, ಯಾವುದಿದೆ, ಜರ್ಮನಿನೂ ಕೂಡ ಸಿಗತ್ತೆ. ಸೊ ಅಲ್ಲಿಂದ ಇಲ್ಲಿ ನೋಡಿ, ಇದು ನೆದರ್ಲ್ಯಾಂಡು ಕೂಡ ಕಂಡುಬರುತ್ತೆ, ಇಲ್ಲಿ ಬೆಲ್ಜಿಯಂ ಕಂಡುಬರುತ್ತೆ, ಇದು ಬೆಲ್ಜಿಯಂ ಆಗಿರುತ್ತೆ. ಇಲ್ಲಿ ಯಾವುದಿದೆ ನೋಡಿ, ಇಂಗ್ಲೆಂಡು ಕೂಡ ಕಂಡುಬರುತ್ತೆ. ಈ ಭಾಗದಲ್ಲಿ ಸ್ಕಾಟ್ಲ್ಯಾಂಡ್ ಇದೆ. ಕ್ಲಿಯರಾ? ಈಗ ಕೊಟ್ಟಿರುವಂಥದ್ರಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅಂತ ನೋಡಿದಾಗ ಫಿನ್ಲ್ಯಾಂಡ್ ಅನ್ನೋದು ಗಡಿಯನ್ನು ಹಂಚ್ಕೊಂಡಿದೆ ಅಂದರೆ ಇಲ್ಲಿದೆ ನೋಡಿ, ಫಿನ್ಲ್ಯಾಂಡ್ ಗಡಿಯನ್ನು ಹಂಚ್ಕೊಂಡಿದೆಯಾ, ಇದು ಗಡಿ ಹಂಚ್ಕೊಂಡಿಲ್ಲ. ಹಾಗಾಗಿ ಇದು ತಪ್ಪಾಗಿರುವಂತಹ ಒಂದು ರಾಷ್ಟ್ರವಾಗಿರುತ್ತೆ. ಜರ್ಮನಿಗೆ ಹೋಗೋಣ. ನೋಡಿ, ಇದು ಜರ್ಮನಿ. ಜರ್ಮನಿ ಗಡಿಯನ್ನು ಹಂಚ್ಕೊಂಡಿದೆ ಅಂದಾಗ ಇಲ್ಲಿ ಬಾರ್ಡ್ರನ್ನು ಶೇರ್ ಮಾಡ್ಕೊಂಡಿದೆ. ಯಾವುದು, ಜರ್ಮನಿ ಅನ್ನೋದು ಗಡಿಯನ್ನು ಹಂಚ್ಕೊಂಡಿದೆ, ಹಾಗಾಗಿ ಇದು ಸರಿ ಇದೆ. ನಾರ್ವೆ ಅಂತೂ ಕ್ಲಿಯರ್ ಆಗಿ ಇಲ್ಲೇ ಕಾಣಿಸ್ತಾ ಇದೆ, ನಾರ್ವೆನೂ ಕೂಡ ಏನಾಗಿದೆಯಪ್ಪ ಅಂದರೆ ಗಡಿಯನ್ನು ಹಂಚ್ಕೊಂಡಿರುವಂಥದ್ದು, ಅದು ಕೂಡ ಸರಿ ಇದೆ. ರಷ್ಯಾ ಅಂತ ನೋಡಿದಾಗ ಇಲ್ಲಿ ನೋಡಿ, ಈ ಭಾಗ ಇದು ಯುರೋಪಿಯನ್ ರಷ್ಯಾ. ಇಲ್ಲಿಗೂ ಅಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ರಷ್ಯಾಕ್ಕೂ ನಾರ್ತ್ ಸೀಗೂ ಇರುವಂತಹ ದೂರವನ್ನು ಬಹಳಷ್ಟು ನೋಡ್ತೀವಿ, ಹಾಗಾಗಿ ಇದು ಕೂಡ ತಪ್ಪಾಗಿದೆ. ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ 2 ಮಾತ್ರ ಸರಿಯಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಕೇವಲ 2 ಮಾತ್ರ ಸರಿಯಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಕ್ಲಿಯರಾ? ನೋಡಿ, ಎಷ್ಟನೇ ಪ್ರಶ್ನೆಗೆ, 2ನೇ ಪ್ರಶ್ನೆಗೆ ಕೇವಲ 2 ಮಾತ್ರ ಸರಿ. ಆ 2 ರಾಷ್ಟ್ರಗಳು ಯಾವುದು, ಒಂದು ಜರ್ಮನಿ, ಮತ್ತೊಂದು ಯಾವುದಿದೆಯಪ್ಪ ಅಂದರೆ ನಾರ್ವೆ ಇದೆ, ಇದು ಫಿನ್ಲ್ಯಾಂಡ್, ಈ ಕಡೆ ಯಾವುದಿದೆಯಪ್ಪ ಅಂದರೆ ರಷ್ಯಾ ಕಂಡುಬರುತ್ತೆ. ಕ್ಲಿಯರಾ? ನೋಡಿ, ಇಂತಹ ಒಂದು ಪ್ರಶ್ನೆಯನ್ನು ತಗೊಂಡು ಆನ್ಸರನ್ನು ಮಾಡೋದನ್ನು ಕಲಿಬೇಕು. ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಅಂತ ಇದೆ, ಅದನ್ನು ಗೂಗಲಲ್ಲಿ ಕೊಟ್ಟರೆ ತೋರಿಸುತ್ತೆ, ಕಂಟ್ರೀಸು ಕೂಡ ತೋರಿಸುತ್ತೆ. ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅಥವಾ ಒಂದು ಮ್ಯಾಪನ್ನು ಡ್ರಾ ಮಾಡ್ಕೊಳ್ಳಿ, ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಬಾಲ್ಟಿಕ್ ಸಮುದ್ರ ಅಂತ ಇದೆ, ಅದರ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ಇಲ್ಲಿ ವೈಟ್ ಸಿ ಅಂತ ಇದೆ, ಬಿಳಿ ಸಮುದ್ರ, ರಷ್ಯಾದಲ್ಲಿ ಕಂಡುಬರುವಂಥದ್ದು. ಓಕೆ, ಈ ರೀತಿಯಾಗಿ ಯಾವ್ಯಾವುದು, ಇಲ್ಲಿ ನಾರ್ವೇಜಿಯನ್ ಸಿ ಅಂತ ಕಂಡುಬರುತ್ತೆ, ಅದು ಯಾರೊಂದಿಗೆ ಗಡಿ ಹಂಚ್ಕೊಂಡಿದೆ. ಇಂಗ್ಲಿಷ್ ಕಾಲುವೆ ಅಂತ ಇದೆ, ಅದು ಯಾರೊಂದಿಗೆ ಗಡಿ ಹಂಚ್ಕೊಂಡಿದೆ. ಈ ರೀತಿ ಯುರೋಪ್ ಖಂಡ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಯಾವುದೇ ಕಂಟ್ರಿ ಅಥವಾ ಕಾಂಟಿನೆಂಟ್ ಆಗಿರಲಿ, ಆ ರಾಷ್ಟ್ರಗಳ ಒಂದು ಪಟ್ಟಿಯನ್ನು ಮಾಡ್ತಾ ಮಾಡ್ತಾ ನಿಧಾನವಾಗಿ ಕಲಿತಾ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಇಂತಹ ಪ್ರಶ್ನೆಗಳು ಬಂದಾಗ ನೀವು ಆನ್ಸರನ್ನು ಮಾಡ್ತೀರಿ. ನೆಕ್ಸ್ಟು 3ನೇ ಕ್ವಶನಿಗೆ ಹೋಗೋಣ.
ಪ್ರತಿ ವರ್ಷ ಜೂನ್ 21ರಂದು ಈ ಕೆಳಗಿನ ಯಾವ ಅಕ್ಷಾಂಶಗಳು 12 ಗಂಟೆಗಿಂತ ಹೆಚ್ಚು ಸೂರ್ಯನ ಬೆಳಕನ್ನು ಪಡೆಯುತ್ತವೆ? ಪ್ರತಿ ವರ್ಷ ಜೂನ್ 21ನೇ ತಾರೀಕು ಬಂತಂದ್ರೆ ಯಾವ ಅಕ್ಷಾಂಶಗಳು 12 ಗಂಟೆಗಿಂತ ಹೆಚ್ಚು ಸೂರ್ಯನ ಬೆಳಕನ್ನು ಪಡೆಯುತ್ತವೆ? ಹೆಂಗೆ ಗೊತ್ತಾಗತ್ತೆ ನಮಗಿದು? ಆಪ್ಷನಲ್ಲಿದೆ ಸಮಭಾಜಕ ವೃತ್ತ ಅಂತ ಇದೆ. ಓಕೆ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಟಿಕ್ ವೃತ್ತ ಅಂತ ಇದೆ. ಓಕೆ, ಆರ್ಟಿಕ್ ವೃತ್ತ ಅಂತ ಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ತಿಳ್ಕೊಬೇಕಲ್ವಾ? ಇದಕ್ಕೆ ಈಸಿ ಮೆಥಡನ್ನು ಫಾಲೋ ಅಪ್ ಮಾಡೋದಾದರೆ ಹೇಗೆ ಆನ್ಸರನ್ನು ಕಂಡುಹಿಡಬೇಕು ನೋಡಿ. ಒಂದು ಗ್ಲೋಬನ್ನು ಮಾಡ್ಕೊಬಿಡೋಣ. ಆ ಗ್ಲೋಬಲ್ಲಿ ಎಷ್ಟು ರೇಖೆಗಳನ್ನು ನಾವು ಡ್ರಾ ಮಾಡಬೇಕನ್ನೋದು ಇಂಪಾರ್ಟೆಂಟು. ಇಲ್ಲಿ ಇದನ್ನು ಭೂಮಧ್ಯ ರೇಖೆ ಸಮಭಾಜಕ ವೃತ್ತ, ಇದು 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಆರ್ಟಿಕ್ ಸರ್ಕಲ್. ಈ ಭಾಗದಲ್ಲಿ ನೋಡಿ ಇದು ಮಕರ ಸಂಕ್ರಾಂತಿ ವೃತ್ತ, ಇದು ಅಂಟಾರ್ಟಿಕಾ ಸರ್ಕಲ್. ಓಕೆ, ಹಾಗಾದರೆ ಈ 5 ರೇಖೆಗಳನ್ನು ಯಾವತ್ತೂ ಮರೆಯಂಗಿಲ್ಲ ನಾವು ಎಕ್ಸಾಮ್ ದೃಷ್ಟಿಯಿಂದ. 0 ಡಿಗ್ರಿ ಈಕ್ವಿಟರ್ ಅಂದರೆ ಸಮಭಾಜಕ ವೃತ್ತ, 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು 66.5 ಡಿಗ್ರಿ ಆರ್ಟಿಕ್ ಸರ್ಕಲ್ ಆರ್ಟಿಕ್ ವೃತ್ತ, ಇದು 90 ಡಿಗ್ರಿ ನಾರ್ತ್ ಪೋಲ್. ನೆಕ್ಸ್ಟ್ ನೋಡಿ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಕರ ಸಂಕ್ರಾಂತಿ ವೃತ್ತ, 66.5 ಡಿಗ್ರಿ ಅಂಟಾರ್ಟಿಕಾ ಸರ್ಕಲ್ ಅಂಟಾರ್ಟಿಕಾ ವೃತ್ತ, 90 ಡಿಗ್ರಿ SP ಸೌತ್ ಪೋಲ್ ಆಗಿರುತ್ತೆ. ಕ್ಲಿಯರ್? ಈಗ ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ಯಾವ್ಯಾವ ದಿನ ಬೀಳತ್ತೆ ಅನ್ನೋದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಡೈರೆಕ್ಟ್ ಸನ್ರೇಸ್ ಅನ್ನುವಂಥದ್ದು ಯಾವ ರೇಖೆ ಮೇಲೆ ಬೀಳ್ತಾ ಇದೆ ನೋಡಿ? ಸಮಭಾಜಕ ವೃತ್ತದ ಮೇಲೆ ಬೀಳುತ್ತೆ. ಈ ರೇಖೆ ಮೇಲೆ ಮಾರ್ಚ್ 21 ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಬೀಳೋದ್ರಿಂದ ಈ ದಿನವನ್ನು ಈಕ್ವಿನಾಕ್ಸ್ ಡೇ ಅಂತ ಕರಿತೀವಿ. ವಿಷುವತ್ ಸಂಕ್ರಾಂತಿಯ ದಿನ. ಭೂಮಿಯ ಮೇಲೆ 12 ಗಂಟೆ ಹಗಲಿರುತ್ತೆ, 12 ಗಂಟೆ ರಾತ್ರಿ ಇರುತ್ತೆ. ಇದನ್ನೇ ವಿಷುವತ್ ಸಂಕ್ರಾಂತಿಯ ದಿನ ಈಕ್ವಿನಾಕ್ಸ್ ಡೇ ಅಂತ ಕರೆಯೋದು. ಸಮಹಗಲು ಸಮರಾತ್ರಿ ಇರುವಂತಹ ದಿನವಾಗಿರುತ್ತೆ. ಮಾರ್ಚ್ 21 ಸೆಪ್ಟೆಂಬರ್ 23. ನೆಕ್ಸ್ಟ್ ನೋಡಿ, ಆಫ್ಟರ್ ಮಾರ್ಚ್ 21 ಸನ್ ಮೂವ್ ಟು ನಾರ್ದರ್ನ್ ಹಿಮೋಸ್ಫಿಯರ್, ಸೂರ್ಯ ಉತ್ತರ ಗೋಳಾರ್ಧದ ಕಡೆ ಚಲಿಸುತ್ತೆ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಇದೆಯಲ್ಲ, ಇಲ್ಲಿ ಜೂನ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳ್ತವೆ. ಇಲ್ಲಿ ಜೂನ್ 21ಕ್ಕೆ ಆ ಜೂನ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಇಲ್ಲಿ ಬೀಳೋದ್ರಿಂದ ಇಲ್ಲಿ ಹಗಲಿನ ಅವಧಿ ಏನಾಗಿರುತ್ತೆ ನೋಡಿ, ಸೂರ್ಯನ ಬೆಳಕನ್ನು ಹೆಚ್ಚು ಪಡೆಯೋದು 12 ಗಂಟೆಗಿಂತ ಹೆಚ್ಚು ಹಗಲಿರುತ್ತೆ. ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಭಾರತವನ್ನೇ ತಗೊಳ್ಳೋಣ. ಈಗ ಜೂನ್ ತಿಂಗಳಲ್ಲಿ ನೋಡಿ, ಬೆಳಿಗ್ಗೆ 5:50 ಅಷ್ಟೊತ್ತಿಗೆ ಆಗಲೇ ಬೆಳಕು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸನ್ ಆ ಪೊಸಿಷನಲ್ಲಿ ಇರುತ್ತೆ. ಸಂಜೆ 7:10 ಆದರೂ ಕೂಡ ಕತ್ಲಾಗಿರಲ್ಲ. ಅಂದರೆ ಹಗಲಿನ ಅವಧಿ ಏನಾಗಿರುತ್ತೆ ಹೇಳ್ರಿ, ಜಾಸ್ತಿ ಆಗಿರುತ್ತೆ. ಯಾವ ರೇಖೆ ಮೇಲೆ? ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಅದರ ಜೊತೆಗೆ ಈ ಭಾಗದಲ್ಲೂ ಕೂಡ ಬೀಳೋದ್ರಿಂದ ಇವೆರಡೂ ರೇಖೆಗಳ ಮೇಲೆ ಹಗಲು ಏನಾಗಿರುತ್ತಪ್ಪ ಅಂದರೆ ಜಾಸ್ತಿ ಇರುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, 12 ಗಂಟೆಗಿಂತ ಹೆಚ್ಚು ಏನಿರುತ್ತಪ್ಪ ಅಂದರೆ ಸೂರ್ಯನ ಬೆಳಕನ್ನು ಪಡೆಯೋದನ್ನು ನಾವು ನೋಡ್ತೀವಿ. ಅದೇ ಲಾಂಗ್ ಡೇ ಶಾರ್ಟ್ ನೈಟ್ ಅಂತ ಕರೆಯೋದು. ದಿನ ಯಾವುದು ಅಂತ ನಮಗೀಗ ಕ್ಲಿಯರ್ ಆಯಿತು. ಯಾವ ದಿನ ಅಂತ ಗೊತ್ತಾಯ್ತು ಇವಾಗ ನಮಗಿದು ನೋಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತಿನ್ನೊಂದು ಆರ್ಟಿಕ್ ವೃತ್ತದ ಮೇಲೆ ಬೀಳೋದ್ರಿಂದ, ಆ ಪ್ರದೇಶದಲ್ಲಿ ಬೀಳೋದ್ರಿಂದ 12 ಗಂಟೆಗಿಂತ ಹೆಚ್ಚು ಸೂರ್ಯನ ಬೆಳಕನ್ನು ಇವು ಪಡಿತವೆ. ಸಮಭಾಜಕ ವೃತ್ತ ಅಲ್ಲ, ಮತ್ತು ಮಕರ ಸಂಕ್ರಾಂತಿ ವೃತ್ತನೂ ಅಲ್ಲ. ರೈಟ್ ನೋಡಿ, ಇದೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಈಗ ಯಾವುದಂತ ಗೊತ್ತಾಯ್ತು. ಎಷ್ಟು ಸರಿ ಇದೆ ಇದರಲ್ಲಿ? 2 ಸರಿ ಇರೋದನ್ನು ನಾವು ನೋಡ್ತೀವಿ. ಹಾಗಾದರೆ 2 ಸರಿ ಅಂದರೆ ಯಾವ್ಯಾವುದು? 2 ಮತ್ತು 4 ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಡಿ ಅನ್ನೋದು ರೈಟ್ ಆನ್ಸರ್. ಕ್ಲಿಯರಾ? ಅದೇ ಸಮಭಾಜಕ ವೃತ್ತ ಭಾಗದಲ್ಲಿ ಮಾರ್ಚ್ 21 ಸೆಪ್ಟೆಂಬರ್ 23 ಅಂತ ಗೊತ್ತಾಯಿತು. ಸೇಮ್ ಕಾನ್ಸೆಪ್ಟನ್ನು ಇಟ್ಕೊಂಡು ಮತ್ತೊಂದು ಪ್ರಶ್ನೆ ರೈಸ್ ಮಾಡುವಂತಹ ಸಾಧ್ಯತೆ ಇದೆಯಲ್ಲ. ಜೂನ್ 21 ತೆಗಿತಾನೆ, ಡಿಸೆಂಬರ್ 22 ಅಂತ ಕೊಟ್ಟ ಅಂತ ಅಂದ್ಕೊಳ್ಳಿ. ಯಾವ ದಿನ? ಡಿಸೆಂಬರ್ 22 ಅಂತ ತಗೊಳ್ಳೋಣ. ಈಗ ಡಿಸೆಂಬರ್ 22 ಕೊಟ್ಟರೆ ಸೂರ್ಯನ ನೇರ ಕಿರಣಗಳು ಎಲ್ಲಿ ಬೀಳ್ತಾ ಇದಾವೆ ನೋಡ್ರಿ? ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ.
ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದ್ರಿಂದ ಮಕರ ಸಂಕ್ರಾಂತಿ ವೃತ್ತ ಮತ್ತು ಹಾಗೆ ಈ ಅಂಟಾರ್ಟಿಕಾ ವೃತ್ತ ಇದೆಯಲ್ಲ ಅಲ್ಲಿ 12 ಗಂಟೆಗಿಂತ ಹಗಲು ಏನಾಗಿರತ್ತಪ್ಪ ಅಂದರೆ ಅಥವಾ ಹೆಚ್ಚು ಸೂರ್ಯನ ಬೆಳಕನ್ನು ಪಡಿತವೆ. ಸೊ ಇದೇ ಪ್ರಶ್ನೆಯನ್ನು ಉಲ್ಟಾ ಮಾಡು ಕೂಡ ಮತ್ತೊಂದು ಎಕ್ಸಾಮಲ್ಲಿ ಕೊಡುವಂತಹ ಸಾಧ್ಯತೆಗಳಿರ್ತವೆ, ನೋಡ್ಕೋಬೇಕು. ಡಿಸೆಂಬರ್ ಬಂತಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂಡ್ ಅಂಟಾರ್ಟಿಕಾ ಸರ್ಕಲ್. ಜೂನ್ 21 ಬಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಆರ್ಟಿಕ್ ಸರ್ಕಲಲ್ಲಿ 12 ಅವರ್ಗಿಂತ ಹೆಚ್ಚು ಡೇ ಇರೋದನ್ನು ನಾವು ನೋಡ್ತೀವಿ ಅಥವಾ ಸೂರ್ಯನ ಬೆಳಕನ್ನು ಪಡಿತವೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ ನೋಡಿ. ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಇಂಥವು ಏನೇ ಪ್ರಶ್ನೆ ಕೇಳಿದ್ರು ನೀವು ಆನ್ಸರನ್ನು ಮಾಡ್ಬೋದು. ಕಂಪೇರ್ ಟು ಇಂಡಿಯಾ, ಭಾರತದಲ್ಲಿ ದೀರ್ಘ ಹಗಲು ಯಾವ ದಿನ ಇರುತ್ತೆ ಅಂದರೆ ಜೂನ್ 21ಗೆ ಇರುತ್ತೆ. ಯಾಕಂದರೆ ಸೂರ್ಯ ಭಾರತ ಇಲ್ಲಿರುವಂಥ ಪೊಸಿಷನಲ್ಲಿ ಇರೋದು, ಭಾರತದ ಮೇಲೆ ನೇರವಾಗಿ ಬೀಳುತ್ತೆ, ಹಾಗಾಗಿ ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಕಡಿಮೆ ಇರುತ್ತೆ. ರೈಟ್ ನೋಡಿ, 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಅಂತ ಇದೆ. 4 ನದಿಗಳನ್ನು ಕೊಟ್ಟಿದ್ದಾನೆ. ಬ್ರಾಹ್ಮಿಣಿ, ನಾಗವಲ್ಲಿ, ಸುವರ್ಣರೇಖಾ, ವಂಶಧಾರ ಅಂತ ನದಿಗಳು ಕಂಡುಬರ್ತಾವೆ. ಮೇಲಿನವುಗಳಲ್ಲಿ ಯಾವುದು ಪೂರ್ವ ಘಟ್ಟಗಳಿಂದ ಹುಟ್ಟುತ್ತವೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ, ಯಾವುದರಲ್ಲಿ ಈಸ್ಟರ್ನ್ ಘಾಟ್ಸಲ್ಲಿ ಪೂರ್ವ ಘಟ್ಟಗಳಲ್ಲಿ ಹುಟ್ಟುವಂತಹ ನದಿಗಳು ಯಾವುದು? ಈಸ್ಟರ್ನ್ ಘಾಟ್ಸ್ ಒರಿಜಿನ್ ಪ್ಲೇಸ್ ಇರುವಂತಹ ರಿವರ್ ಯಾವುದು ಅಂತ ಇದೆ. ಬ್ರಾಹ್ಮಿಣಿನೋ, ನಾಗವಲ್ಲಿನೋ, ಸುವರ್ಣರೇಖಾನೋ, ವಂಶಧಾರ ಅಂತ ಕೊಟ್ಟಿದ್ದಾನೆ. ಇವೆಲ್ಲವೂ ಕೂಡ ಎಲ್ಲ ನದಿಗಳು ಕೂಡ ಎಲ್ಲಿ ಹೋಗಿ ಸೇರ್ತಾವಪ್ಪ ಅಂದರೆ ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರುವಂಥದ್ದು, ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿ ಅಂದರೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅನ್ನೋದು ಕ್ಲಿಯರ್ ಇದೆ. ಈಸ್ಟ್ ಫ್ಲೋಯಿಂಗ್ ರಿವರ್ ಇದ್ದಾವೆ, ಈಸ್ಟ್ ಕಡೆ ಹರಿತಾ ಬಂದಾಗ ಇಲ್ಲಿ ಜಾರ್ಖಂಡ್, ಛತ್ತೀಸ್ಗಢ ರಾಜ್ಯ ಆಗಿರ್ಬೋದು, ಒಡಿಸ್ಸಾ, ಆಂಧ್ರ ಪ್ರದೇಶ್ ಭಾಗದಲ್ಲೇ ಹರಿಯುವಂಥ ನದಿಗಳು. ಆದರೆ ಎಲ್ಲ ಈಸ್ಟಿಗೆ ಹರ್ಕೊಂಡು ಹೋಗ್ತವೆ, ಅವೇ ರಾಜ್ಯಗಳಲ್ಲಿ ಹರಿತವೆ. ಆದರೆ ಈಸ್ಟರ್ನ್ ಘಾಟ್ಸಲ್ಲೇ ಉಗಮವಾಗಬೇಕಲ್ವಾ, ಅಂತಹ ನದಿಗಳು ಯಾವುದು ಅಂತ ಕೇಳಿರುವಂಥದ್ದು. ಇಲ್ಲಿ 1, 2 ಇದೆ, 2, 4 ಇದೆ, 3, 4 ಇದೆ, 1, 3 ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ, ಆಮೇಲೆ ನೀವೇ ಆನ್ಸರ್ ಮಾಡ್ಬೋದು. ಹಾಗೇನಾದ್ರು ನಿಮಗೆ ಅದರ ಬಗ್ಗೆ ನಾಲೆಡ್ಜ್ ಇದ್ದರೆ ಕಾಮೆಂಟ್ ಮೂಲಕನೂ ಆನ್ಸರ್ ಮಾಡ್ಬೋದು. ನೀವು ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀನಲ್ವಾ, ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂತ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ನೋಡಿ, ಈ ಪ್ರಶ್ನೆಗಳು ನಿಮಗೆ ಯಾಕೆ ಯೂಸ್ ಆಗುತ್ತೆ ಅಂದಾಗ ನೀವು ಓದಿದಿರ್ತಾನೆ ಕಾನ್ಸೆಪ್ಟು. ಓದಿದರೆ ಇಂಡಿಯನ್ ರಿವರ್ ಸಿಸ್ಟಮ್ ಓದಿದಿರಿ, ವರ್ಲ್ಡ್ ರಿವರ್ ಸಿಸ್ಟಮ್ ಓದಿದಿರಿ, ಎಲ್ಲ ಓದ್ತಾ ಇದ್ದೀರಿ, ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ನಿಮಗೆ. ನಾನು ಪ್ರಶ್ನೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ತೀರಿ, ವಿಡಿಯೋ ನೋಡ್ತಾ ಇರ್ತೀರಿ. ಆ ಪ್ರಶ್ನೆಗೆ ನೀವೇ ಮುಂಚೆ ಆನ್ಸರ್ ಹಾಕಿಬಿಡಿ, ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಆದ ನಂತರ ನಾನು ಅದರ ಎಕ್ಸ್ಪ್ಲೇನ್ ಕೊಡ್ತೀನಲ್ವಾ, ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲಿ ತಪ್ಪು ಮಾಡಿದ್ರಿ, ನೀವು ಯಾವ ರೀತಿ ಓದಿದ್ದೀರಿ, ಅದು ನಿಮಗೆ ಮನವರಿಕೆ ಆಗಿಬಿಡತ್ತೆ. ಓ, ನಾನು ಮಾಡಿದ್ದು ತಪ್ಪು, ಇದು ಓದಿರೋ ವಿಧಾನ ಸರಿ ಇಲ್ಲ, ಅದನ್ನು ಬೇರೆ ರೀತಿಯೇ ಓದಬೇಕಾಗತ್ತೆ ಅಥವಾ ಬೇರೆ ರೀತಿಯೇ ಅರ್ಥ ಮಾಡ್ಕೋಬೇಕು ಅಥವಾ ಇನ್ನೂ ಡೀಪಾಗಿ ಓದಬೇಕನ್ನುವಂತಹ ಒಂದು ಜ್ಞಾನ ನಿಮಗೆ ಬರುತ್ತೆ. ಅದಕ್ಕೆ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡುವಂತಹ ಒಂದು ಎಬಿಲಿಟಿ ಬೆಳೆಸ್ಕೊಟ್ರಿ. ಆ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು ನಮ್ಮ ಯೂಟ್ಯೂಬ್ನ ಮೂಲ ಉದ್ದೇಶವಾಗಿರುತ್ತೆ. ಎಲ್ಲದೂ ಕೂಡ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ಬೋದು, ಆದರೆ ವಿಷಯ ನಿಮಗೆ ಗೊತ್ತಿರುತ್ತೆ, ಆದರೆ ಪ್ರಶ್ನೆ ಹೇಗೆ ಬರ್ತಾವೆ ಅನ್ನೋದು ಗೊತ್ತಿರಬೇಕಲ್ವಾ. ಅದಕ್ಕೋಸ್ಕರ ಈ ಕ್ವಶನ್ ಅನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಲ್ ಟಚ್ ಅಪ್ ಅಂತಲೇ ಇದನ್ನು ಕರೆಯುವಂಥದ್ದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿಬಿಡೋಣ. ಈಗ ಬ್ರಾಹ್ಮಿಣಿ ನದಿಯ ಬಗ್ಗೆ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಣ. ಬ್ರಾಹ್ಮಿಣಿ ನದಿ ನೋಡಿ, ಜಾರ್ಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯದ ಗಡಿಯಲ್ಲಿ ಹುಟ್ಟುವಂತಹ ನದಿ ಇದು. ಈಗ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯದ ಗಡಿಯಲ್ಲಿ ಹುಟ್ಟುತ್ತಂದರೆ ಇಲ್ಲಿ ಪೂರ್ವ ಘಟ್ಟಗಳು ಕಂಡು ಬರಲ್ಲ. ಅರ್ಥ ಆಯ್ತಾ? ಈಸ್ಟರ್ನ್ ಘಾಟ್ಸ್ ಇಲ್ಲ. ಎಲ್ಲಿ? ಜಾರ್ಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಈಸ್ಟರ್ನ್ ಘಾಟ್ಸ್ ಇಲ್ಲ. ಹಾಗಾಗಿ ಇದು ತಪ್ಪಾಗಿರುವಂಥದ್ದು ನಮಗೆ ಇಲ್ಲೇ ಕಾನ್ಸೆಪ್ಟ್ ಗೊತ್ತಾಯಿತು. ಆದರೂ ಕೂಡ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಒಡಿಸ್ಸಾ ರಾಜ್ಯದಲ್ಲಿ ಹರಿಯುವಂಥದ್ದು. ಅಂದರೆ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಗಡಿಯಲ್ಲಿ ಹುಟ್ಕೊಂಡು ಬರುತ್ತೆ, ಒಡಿಸ್ಸಾ ರಾಜ್ಯದಲ್ಲಿ ಹರಿಯುತ್ತೆ. ಒಡಿಸ್ಸಾದಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ, ಆದರೆ ಹರಿಯುವಂಥದ್ದು ಅಷ್ಟೇ ಅದು. ಇದು ಒಡಿಸ್ಸಾದ ಮಹಾನದಿಯ ನಂತರ 2ನೇ ಅತಿ ದೊಡ್ಡ ಅಥವಾ ಉದ್ದ ನದಿ ಆಗಿರುತ್ತೆ. ಯಾವ ನದಿ? ಬ್ರಾಹ್ಮಿಣಿ ಅನ್ನುವಂಥದ್ದು. ಗಡಿ ಅಂತ ಕೇಳಿದರೆ ಜಾರ್ಖಂಡ್ ಛತ್ತೀಸ್ಗಢ ಗಡಿಯಲ್ಲಿ ಹುಟ್ಟುತ್ತೆ, ಒಡಿಸ್ಸಾ ರಾಜ್ಯದಲ್ಲಿ ಹರಿದು ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರುವಂಥ ನದಿ ಇದು. ರೈಟ್. 2ನೇದು ನೋಡೋಣ. ನಾಗವಲ್ಲಿ ನದಿ ಅಂತ ಇದೆ. ನಾಗವಲ್ಲಿ ನದಿ ಇದು ಒಡಿಸ್ಸಾ ರಾಜ್ಯದಲ್ಲಿ ಹುಟ್ಟತ್ತೆ. ಇಲ್ಲಿ ಕ್ಲಿಯರ್ ಆಗತ್ತೆ. ಒಡಿಸ್ಸಾ ರಾಜ್ಯದಲ್ಲಿ ಹುಟ್ಟತ್ತಂದರೆ ಒಡಿಸ್ಸಾದಲ್ಲಿ ಯಾವ ಘಟ್ಟಗಳು ಕಂಡುಬರ್ತವೆ? ಪೂರ್ವ ಘಟ್ಟಗಳು ಕಂಡುಬರೋದ್ರಿಂದ ಈ ನದಿ ಪೂರ್ವ ಘಟ್ಟದಲ್ಲೇ ಹುಟ್ಟುವಂತಹ ನದಿಯಾಗಿರುತ್ತೆ.
ಒಡಿಸ್ಸಾದಲ್ಲಿ ಹುಟ್ಟಿ ನಂತರ ಆಂಧ್ರ ಪ್ರದೇಶಕ್ಕೂ ಹೋಗುತ್ತೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಪೂರ್ವ ಘಟ್ಟಗಳು ಕಂಡು ಬರ್ತವೆ. ಈ ನದಿ ಇಂಪಾರ್ಟೆಂಟ್, ಇಷ್ಟು ಗೊತ್ತಿರಲಿ, ನಾಗವಲ್ಲಿ ನದಿ ಅಂತ. ಸುವರ್ಣ ರೇಖಾ ನದಿ ಅಂತ ನೋಡಿದಾಗ ಇದು ಜಾರ್ಖಂಡ್ ರಾಜ್ಯದಲ್ಲಿ ಹುಟ್ಟತ್ತೆ. ಜಾರ್ಖಂಡ್ ರಾಜ್ಯ ಅಂದರೆ ಅರ್ಥ ಗೊತ್ತಾಯ್ತಲ್ಲ, ಈ ನದಿನೂ ಕೂಡ ಪೂರ್ವ ಘಟ್ಟದಲ್ಲಿ ಹುಟ್ಟಲ್ಲ. ಜಾರ್ಖಂಡ್ ಮೂಲಕ ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತೆ, ಅಲ್ಲಿಂದ ಒಡಿಸ್ಸಾ ರಾಜ್ಯಕ್ಕೆ ಹೋಗುತ್ತೆ. ಒಡಿಸ್ಸಾದಲ್ಲಿ ಇದೆ, ಆದರೆ ಈ ಒಂದು ಬೇಸಿಕ್ ಒರಿಜಿನ್ ಪ್ಲೇಸ್ ಯಾವುದು? ಈ ಒಂದು ಜಾರ್ಖಂಡ್ ರಾಜ್ಯವಾಗಿರೋದ್ರಿಂದ ಇದು ಕೂಡ ತಪ್ಪಾಗಿರೋದು. ಯಾವ ತಪ್ಪಾಗಿದೆ ಹಾಗಾದ್ರೆ? ಸುವರ್ಣ ರೇಖಾ ತಪ್ಪಾಗಿದೆ, ನಾಗವಲ್ಲಿ ಸರಿ ಇದೆ. ವಂಶಧಾರಾ ನದಿ ಅಂತ ಕಂಡುಬರುತ್ತೆ. ವಂಶಧಾರಾ ನದಿ ಒಡಿಸ್ಸಾ ರಾಜ್ಯದಲ್ಲಿ ಹುಟ್ಟತ್ತೆ. ಒಡಿಸ್ಸಾ ರಾಜ್ಯದಲ್ಲಿ ಹುಟ್ಟತ್ತೆ ಅಂದಾಗ ಇಲ್ಲಿ ಪೂರ್ವ ಘಟ್ಟಗಳು ಕಂಡುಬರ್ತವೆ. ವಂಶಧಾರಾ ನದಿ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಮತ್ತೆ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಗೆ ಹೋಗಿ ಸೇರುವಂಥ ನದಿ. ನೋಡಿ, 4 ನದಿಗಳ ಪರಿಚಯ ನಮಗೆ ಗೊತ್ತಾಯಿತು. ಈಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? 2 ಮತ್ತು 4 ಎನ್ನುವಂಥದ್ದು ಸರಿಯಾಗಿದೆ. 2 ಮತ್ತು 4 ಯಾವ ಆಪ್ಷನಲ್ಲಿದೆ ನೋಡಿ? ಬಿ ಆಪ್ಷನಲ್ಲಿ ಕಂಡುಬರುತ್ತೆ. ಇದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ನೋಡಿ, ಈಸ್ಟರ್ನ್ ಘಾಟ್ಸಲ್ಲೇ ಹುಟ್ಟುವಂಥ ಎಲ್ಲವೂ ಕೂಡ ಪೂರ್ವಕ್ಕೆ ಹರಿತವೆ, ಆದರೆ ಹುಟ್ಟೋ ಸ್ಥಳದ ಆಧಾರದ ಮೇಲೆ ಕ್ವಶನ್ಸನ್ನು ರೈಸ್ ಮಾಡಿರ್ತಾರೆ, ನೋಡಬೇಕಾಗತ್ತೆ. ಇವೆಲ್ಲ ಕೂಡ UPSC ಕ್ವಶನ್ಸ್ ಆಗಿರೋದನ್ನು ನೋಡ್ಬೋದು. ರೈಟ್, ನೆಕ್ಸ್ಟ್ ಹೋಗೋಣ. ಪಶ್ಚಿಮ ಆಫ್ರಿಕಾದ ಈ ಕೆಳಗಿನ ಯಾವ ಸರೋವರವು ಒಣಗಿ ಮರುಭೂಮಿಯಾಗಿ ಮಾರ್ಪಟ್ಟಿದೆ ಅಂತ. ಪಶ್ಚಿಮ ಆಫ್ರಿಕಾದಲ್ಲಿ ಒಂದು ಲೇಕ್ ಇದೆ. ಆ ಲೇಕ್ ಯಾವುದಪ್ಪ ಅಂದರೆ ಫ್ಯಾಂಗಿಬೈನ್ ಎನ್ನುವಂತಹ ಸರೋವರ. ಬಿ ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಆನ್ಸರನ್ನು ತಿಳ್ಕೊಂಡ್ರೆ ಸಾಕು. ಯಾವುದೋ ಫ್ಯಾಂಗಿಬೈನ್ ಎನ್ನುವಂತಹ ಸರೋವರ ಕಂಡುಬರುತ್ತೆ. ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು ಲೇಕ್. ಹಾಗಾದರೆ ಈ ಲೇಕ್ ಇಂಪಾರ್ಟೆಂಟ್ ಏನು ನೋಡಿ? ಇದು ಮಾಲಿ ರಾಷ್ಟ್ರದಲ್ಲಿ ಕಂಡುಬರುವಂತಹ ಒಂದು ಸರೋವರ. ಯಾವ ಕಂಟ್ರಿಯಲ್ಲಿದೆ? ಮಾಲಿ. ಆ ಮಾಲಿ ರಾಷ್ಟ್ರ ಅಂದರೆ ಯಾವ ಮರುಭೂಮಿ ಕಂಡುಬರುತ್ತೆ ಅಂದರೆ ಸಹರಾ ಮರುಭೂಮಿ ಕಂಡುಬರುತ್ತೆ. ಆ ಸಹರಾ ಮರುಭೂಮಿಯ ಉತ್ತರದಲ್ಲಿರುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಫ್ಯಾಂಗಿಬೈನ್ ಲೇಕ್ ಆಗಿರುತ್ತೆ. ಸಹರಾ ಡೆಸರ್ಟ್ ಏರಿಯಾದಲ್ಲಿ ಕಂಡುಬರುವಂತಹ ಒಂದು ಲೇಕ್ ಆಗಿರುತ್ತೆ. ಸೊ ಈ ಸರೋವರಕ್ಕೆ ನದಿ ನೀರು ಬಂದು ಸೇರ್ತಾ ಇತ್ತು, ನದಿ ನೀರು ಸೇರ್ತಾ ಇಲ್ಲ. ಹಾಗಾಗಿ ಕಂಪ್ಲೀಟ್ ಆಗಿ ಇದು ಡ್ರೈ ಆಗಿ ಹೋಗಿರುವಂತಹ ಸರೋವರ. ಅದನ್ನು ನದಿಗಳ ನೀರನ್ನು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಸರೋವರ ಅನ್ನುವಂಥದ್ದು ಒಣಗಿರುವಂತಹ ಒಂದು ಮರುಭೂಮಿಯಾಗಿ ಮಾರ್ಪಟ್ಟಿದೆ. ಯಾಕಂದರೆ ಅದು ಆಲ್ರೆಡಿ ಸಹರಾ ಡೆಸರ್ಟ್ ಝೋನಲ್ಲಿ ಕಂಡುಬರೋದ್ರಿಂದ ಅದು ಕೂಡ ಡ್ರೈ ಆಗಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಫ್ಯಾಂಗಿಬೈನ್ ಎನ್ನುವಂಥದ್ದು ಬಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದ ದಿನವು ಸಾಮಾನ್ಯವಾಗಿ ಸಂಭವಿಸುತ್ತದೆ. ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದ ದಿನವು ಸಾಮಾನ್ಯವಾಗಿ ಯಾವಾಗ ಸಂಭವಿಸುತ್ತೆ ಅಂತ. ಜೂನ್ ತಿಂಗಳ ಮೊದಲಾರ್ಧದಲ್ಲಿ, ಜೂನ್ ತಿಂಗಳ ದ್ವಿತೀಯಾರ್ಧದಲ್ಲಿ, ಹಾಗೆ ಜೂನ್ ತಿಂಗಳ ಮೊದಲಾರ್ಧ ಅಂತಲೇ ಆಗಿದೆ, ತೃತೀಯಾರ್ಧ ಅಂತ ಆಗಬೇಕಿತ್ತು. ಜುಲೈ ಇದೆ ಅಲ್ವಾ, ಜುಲೈ ತಿಂಗಳ ಮೊದಲಾರ್ಧ ಅಥವಾ ಜುಲೈ ತಿಂಗಳ ದ್ವಿತೀಯಾರ್ಧ ಅಂತ ಇದೆ. ಇದಕ್ಕೆ ನೀವೇ ಆನ್ಸರ್ ಮಾಡ್ಬೋದು. ಆವಾಗಲೇ ಇದ್ರ ಬಗ್ಗೆನೇ ಚರ್ಚೆ ಮಾಡಿದ್ವಿ, ಕಂಪ್ಲೀಟ್ ಆಗಿ ಇರುವಂತಹ ಕಾನ್ಸೆಪ್ಟನ್ನು ಕೊಟ್ಟಿದೆ. ಯಾವ ದಿನ ಅನ್ನೋದು ಇಲ್ಲಿ ಅರ್ಥ ಆಗತ್ತೆ ನಿಮಗೆ. ಈಗ ಜೂನ್ ತಿಂಗಳು ಅಂದರೆ ಇದು 0 ಡಿಗ್ರಿ ಈಕ್ವಿಟರ್ ನೋಡಿ. ಈ ರೇಖೆ ಅಂದರೆ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳ್ತಾ ಇದ್ದಾವೆ. ಯಾವ ದಿನ? ಜೂನ್ 21ನೇ ತಾರೀಕು ಬೀಳುತ್ತೆ. ಅಂದರೆ ಜೂನ್ ತಿಂಗಳ ಮೊದಲಾರ್ಧ, ಜೂನ್ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂತ ಇದೆ. ಅಂದರೆ ಜೂನ್ ತಿಂಗಳ ದ್ವಿತೀಯಾರ್ಧಕ್ಕೆ ಹೋಗ್ತೀವಿ ನಾವು. ಅಂದರೆ ಮಧ್ಯದಲ್ಲಿ ಅಂತ ಕೇಳಿದಾಗ ಜೂನ್ 21ರಂದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದ ದಿನವು ಸಾಮಾನ್ಯವಾಗಿ ಸಂಭವಿಸೋದು ಯಾವ ತಿಂಗಳಲ್ಲಿ ಅಂತ ಕೇಳಿದ್ರೆ ಜೂನ್ ತಿಂಗಳ ದ್ವಿತೀಯ ಅರ್ಧದಲ್ಲಿ ನಾವು ಅದನ್ನು ನೋಡ್ತೀವಿ. ಇದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ದಕ್ಷಿಣ ಭಾರತದ ಗಂಡಿಕೋಟ ಕಣಿವೆಯು ಈ ಕೆಳಗಿನ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ? ಸೀರಿಯಲ್ ನಂಬರ್ ಚೇಂಜ್ ಆಗಿದೆ, ಕ್ವಶನ್ಸ್ ಇಂಪಾರ್ಟೆಂಟ್ ಸಾಕು ನಮಗೆ. ದಕ್ಷಿಣ ಭಾರತದ ಗಂಡಿಕೋಟ ಕಣಿವೆಯು ಈ ಕೆಳಗಿನ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಅನ್ನೋದು ನೋಡಿ. ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಅಂದರೆ ಇದು ಪೆನ್ನಾರ್ ನದಿಯಿಂದ ರಚಿಸಲ್ಪಟ್ಟಿರುವಂತಹ ಒಂದು ಕಣಿವೆ ಆಗಿರುತ್ತೆ, ಕ್ಯಾನಿಯನ್ ಅಂತಲೇ ಕರೆಯುವಂಥದ್ದು. ಹಾಗಾದರೆ ಇದ್ರ ಇಂಪಾರ್ಟೆಂಟ್ ಏನು?
ಈ ಪೆನ್ನಾರ್ ನದಿ ಇದೆಯಲ್ಲ, ಇದು ನಂದಿ ಹಿಲ್ಸಲ್ಲಿ ಉಗಮವಾದ, ಅಂದರೆ ಕರ್ನಾಟಕದಲ್ಲಿ ಹುಟ್ಟುವಂತಹ ಒಂದು ನದಿ. ಇದು ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಆ ನಂದಿ ಬೆಟ್ಟದಲ್ಲಿ ಹುಟ್ಟಿ ಈ ನದಿ ಹರ್ಕೊಂಡು ಹೋಗೋದನ್ನು ನಾವು ನೋಡ್ತೀವಿ. ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಸೃಷ್ಟಿಯಾಗಿರೋದೇ ಗಂಡಿಕೋಟ ಕಣಿವೆ ಅಂತ ಕರಿತೀವಿ. ಹಾಗಾದರೆ ಇದ್ರ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಾದರೆ, ಈ ಗಂಡಿಕೋಟ ಅನ್ನುವಂಥದ್ದು ಕಡಪ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟ್ ಅಂತ ಕೇಳಿದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಇದು 300 ಅಡಿ ಆಳದಲ್ಲಿ ಕಂಡುಬರುವಂತಹ ಒಂದು ಕಂದರವಾಗಿರುತ್ತೆ. ಸೊ ಯಾವ ನದಿ ಅಂತ ಕೇಳಿದರೆ ಪೆನ್ನಾರ್ ನದಿಯಿಂದ ನಿರ್ಮಾಣವಾಗಿರೋದು. ನೋಡಿ, ಇಲ್ಲಿ ಗುಲಾಬಿ ಬಣ್ಣದ ಗ್ರಾನೈಟ್ ಶಿಲೆಗಳು ಈ ಭಾಗದಲ್ಲಿ ಕಂಡುಬರ್ತವೆ. ಸೊ ಇದನ್ನು ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತಲೂ ಕೂಡ ಕರಿತೀವಿ. ಭಾರತದ ಮಹಾಕಂದರ ಅಂತ ಕರಿತೀವಿ. ಯಾವುದನ್ನು ಅಂತ ಕೇಳಿದರೆ ಗಂಡಿಕೋಟ ಕಂದರವನ್ನು ಕರೆಯುವಂಥದ್ದು. ಸ್ಟೇಟ್ ಗೊತ್ತಾಯಿತು, ರಿವರ್ ಗೊತ್ತಾಯಿತು. ಸೊ ಅದರದ್ದು ಏನು ಇಂಪಾರ್ಟೆಂಟ್ ಅನ್ನುವಂತಹ ಕಾನ್ಸೆಪ್ಟು ಕೂಡ ನಮಗೆ ಗೊತ್ತಾಗುತ್ತೆ. ನೋಡಿ, ನಮ್ಮ ರಾಜ್ಯದಲ್ಲಿ ಹುಟ್ಟುವಂತಹ ನದಿ ಅದು, ಅಥವಾ ಕರ್ನಾಟಕದಲ್ಲಿ ಹುಟ್ಟೋದು. ಅದಕ್ಕೆ ತುಂಗಭದ್ರಾನು ಕೂಡ ಕೊಟ್ಟಿದ್ದಾನೆ, ಮಾಂಜಿರಾ ನದಿ ಕೊಟ್ಟಿದ್ದಾರೆ, ಕಾವೇರಿ ನದಿಯನ್ನು ಕೂಡ ಎಲ್ಲ ನದಿಗಳು ಕರ್ನಾಟಕದಲ್ಲೇ ಹುಟ್ಟುವಂತಹ ಒಂದು ನದಿ ಆಗುತ್ತೆ, ಅಥವಾ ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳ ಪಟ್ಟಿಯಲ್ಲಿ ಎಲ್ಲವನ್ನು ಕೂಡ ನಾವು ನೋಡ್ತೀವಿ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಅನ್ನೋದು ಸಿ ಅನ್ನೋದು ರೈಟ್ ಆನ್ಸರ್ ಅಂತ ಗೊತ್ತಾಯಿತು. ಇದು 8ನೇ ಪ್ರಶ್ನೆ ಆಗಿರುತ್ತೆ. ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಕರ್ನಾಟಕ ಭೂಗೋಳ ವಿಷಯದಲ್ಲಿ ನಾನೇ ಬರ್ತಿರುವಂತಹ ಒಂದು ಬುಕ್ಸ್ ಇದೆ. ಅದರ ಹೆಸರು ಕರ್ನಾಟಕ ಭೂಗೋಳ ಅಂತಲೇ. ಟೈಟಲು ಕೂಡ ಕರ್ನಾಟಕ ಜಿಯೋಗ್ರಫಿ ಅಂತಲೇ ಕೊಟ್ಟಿದ್ದೀನಿ. ಈ ಕರ್ನಾಟಕ ಜಿಯೋಗ್ರಫಿ ನಿಮಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, UPSC, KPSC, ಗ್ರೂಪ್ ಸಿ, PC, PSI, ಟೀಚರ್ ರಿಕ್ರೂಟ್ಮೆಂಟ್, HSTR, GPSTR, PSTR, TET ಎಲ್ಲ ಎಕ್ಸಾಮಿಗೂ ಯೂಸ್ ಆಗುತ್ತೆ. ಈ ಬುಕ್ಸನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರುವಂಥದ್ದು. ಆ 4 ಭಾಗಗಳು ಯಾವುದು? ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಇದರಲ್ಲಿ 20 ಅಧ್ಯಾಯಗಳಿದ್ದಾವೆ. ಒಂದೊಂದು ಚಾಪ್ಟ್ರು ಕೂಡ ಏನೇನು ಇಂಪಾರ್ಟೆಂಟ್ ಇರುತ್ತೋ ಅವೆಲ್ಲ ಕಾನ್ಸೆಪ್ಟನ್ನು ಇದರಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಕರ್ನಾಟಕ ಪರಿಚಯ, ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ರಾಮ್ಸಾರ್ ಸೈಟ್, ಕೈಗಾರಿಕೆ, ಕೃಷಿ, ಬುಡಕಟ್ಟು ಜನಾಂಗಗಳಾಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ, ಒಟ್ಟಾರೆ 20 ಅಧ್ಯಾಯಗಳನ್ನು ಒಳಗೊಂಡಿದೆ. ಒಂದೊಂದು ಚಾಪ್ಟ್ರು ಏನೇನು ಇಂಪಾರ್ಟೆಂಟ್ ಅಂತ ಅಷ್ಟು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಹಿಂದೆನೂ ಕೂಡ ಬಂದಿರುವಂತಹ ಪ್ರಶ್ನೆಗಳು ಕೂಡ ಇರ್ತವೆ. ಈಗ ರೀಸೆಂಟ್ ಆಗಿರುವಂತಹ FDA, SDA, ಗ್ರೂಪ್ ಸಿ ಎಲ್ಲ ಎಕ್ಸಾಮ್ನ ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿ ಯಾವ್ಯಾವ ಪೇಜಲ್ಲಿ ಕ್ವಶನ್ಸ್ ಬಂದಿದ್ದಾವಂತನೂ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಅದಾದ ನಂತರ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲೆಗಳಲ್ಲೂ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೋ ಅಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ ಯಾವ್ಯಾವ ಜಿಲ್ಲೆಯಲ್ಲಿದ್ದಾವೆ, ಆ ಹಿಸ್ಟಾರಿಕಲ್ ಪ್ಲೇಸ್ ಬ್ಯಾಕ್ಗ್ರೌಂಡ್ ಏನು ಇಂಪಾರ್ಟೆಂಟ್ ಇರುತ್ತೆ ಅವಷ್ಟು ಮಾಹಿತಿ ಸಿಗುತ್ತೆ. ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ MCQ ಕ್ವಶನ್ಸ್ಗಳು ಪ್ಲಸ್ ಅದಕ್ಕೆ ಕೀ ಉತ್ತರನ್ನು ಕೂಡ ಹಾಕಿದ್ದೀನಿ. ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದೇ ಒಂದು ಬುಕ್ಸಲ್ಲಿ ಇಷ್ಟು ಮಾಹಿತಿ ಸಿಗುತ್ತೆ ಅನ್ನೋದಾದರೆ ಅದು ಕರ್ನಾಟಕ ಭೂಗೋಳ ಬುಕ್ಸ್ ಆಗಿರುತ್ತೆ. ನೀವು ಟೀಚರ್ ರಿಕ್ರೂಟ್ಮೆಂಟ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಡಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ 100% ಈ ಬುಕ್ಸಿಂದ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲರೂ ಕೂಡ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆಲ್ರೆಡಿ ಮಾರ್ಕೆಟಲ್ಲಿ ಭಾಳಷ್ಟು ಕೂಡ ಡಿಮ್ಯಾಂಡ್ ಇರೋವಂಥದ್ದು, ಮತ್ತು ಎಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಂಡು ಓದಿ ಒಳ್ಳೆ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಬುಕ್ಸು ನಿಮಗೆ ಏನಾದ್ರು ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ. 9008515660ಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಅಥವಾ ನೀವು ಬುಕ್ಸ್ ಬೇಕಿದ್ರೆ ಮನೆಗೆ ಕೊರಿಯರ್ ಮೂಲಕ ಅಥವಾ ಪೋಸ್ಟಲ್ ಮೂಲಕ ನಿಮ್ಮ ಮನೆಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದು ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಅಥವಾ ಕರ್ನಾಟಕ ಜಿಯೋಗ್ರಫಿ ಪುಸ್ತಕದ ಬಗ್ಗೆ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ರಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಅಂತ ಇದೆ. ಯಾವ್ಯಾವ ಸ್ಟೇಟ್ ಇದ್ದಾವೆ? ಆಂಧ್ರ ಪ್ರದೇಶ್, ಕೇರಳ, ಹಿಮಾಚಲ್ ಪ್ರದೇಶ್, ತ್ರಿಪುರ ಅಂತ ಇದೆ. ಮೇಲಿನ ಎಷ್ಟು ರಾಜ್ಯಗಳು ಸಾಮಾನ್ಯವಾಗಿ ಚಹಾ ಉತ್ಪಾದಿಸುವ ರಾಜ್ಯಗಳು ಎಂದು ಕರೆಯಲಾಗುತ್ತದೆ? ಕೊಟ್ಟಿರುವಂತಹ 4 ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳು ಚಹಾವನ್ನು ಉತ್ಪಾದನೆ ಮಾಡ್ತಾವೆ ಅನ್ನೋದು ಇಂಪಾರ್ಟೆಂಟು. ಆಂಧ್ರದಲ್ಲಿ ಉತ್ಪಾದನೆ ಆಗತ್ತಾ? ಕೇರಳದಲ್ಲ, ಹಿಮಾಚಲ್ ಪ್ರದೇಶ, ತ್ರಿಪುರ. ನೋಡಿ, ಇಲ್ಲಿ ಆಂಧ್ರ ಪ್ರದೇಶವನ್ನು ಬಿಟ್ಟು ಎಲ್ಲ ರಾಜ್ಯಗಳಲ್ಲೂ ಕೂಡ ಚಹಾ ಉತ್ಪಾದನೆ ಆಗುತ್ತೆ. ಎಲ್ಲ ರಾಜ್ಯ ಅಂದರೆ ಕೇರಳದಲ್ಲೂ ಉತ್ಪಾದನೆ ಆಗುತ್ತೆ, ತ್ರಿಪುರ, ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಉತ್ಪಾದನೆ ಆಗುತ್ತೆ ಚಹಾ. ಹಾಗಾಗಿ ಕೊಟ್ಟಿರುವಂತಹ ಆಪ್ಷನಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕೇವಲ 3 ರಾಜ್ಯಗಳು ಎನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಯಾವುದನ್ನು ಹೊರತುಪಡಿಸಿ ಆಂಧ್ರವನ್ನು ಬಿಟ್ಟು ಕೇರಳ, ಹಿಮಾಚಲ್ ಪ್ರದೇಶ್, ತ್ರಿಪುರದಲ್ಲಿ ಚಹಾ
ಅತಿ ಹೆಚ್ಚು ಉತ್ಪಾದನೆ ಆಗೋದನ್ನು ನೋಡ್ಬೋದು. ಬಟ್ ನಂಬರ್ 1 ಸ್ಟೇಟೇ ಇಲ್ಲಿ ಕೊಟ್ಟಿಲ್ಲ. ಅಸ್ಸಾಮಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಚಹಾ ಉತ್ಪಾದನೆ ಆಗುವಂಥ ರಾಜ್ಯ ಯಾವುದು? ಅಸ್ಸಾಂ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದೆ. ಅಮರಕಂಟಕ್ ಬೆಟ್ಟಗಳು ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮದಲ್ಲಿದೆ. ಅದನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡಬೇಕು ನಿಮಗೆ ಈ ಕಾನ್ಸೆಪ್ಟನ್ನು, ರೈಟ್? ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳುವಂತಹ ಒಂದು ಬೇಸಿಕ್ ವಿಧಾನ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ, ಯಾವ್ಯಾವ ಬೆಟ್ಟಗಳು ಎಲ್ಲೆಲ್ಲಿ ಕಂಡುಬರ್ತಾವಂತ. ಫಸ್ಟ್ ಯಾವ್ದು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ. ಅಮರಕಂಟಕ್ ಈ ಭಾಗದಲ್ಲಿ ಕಂಡುಬರುತ್ತೆ. ಮಧ್ಯಪ್ರದೇಶ್, ಛತ್ತೀಸ್ಗಢ ಭಾಗದಲ್ಲಿ ಮಧ್ಯಪ್ರದೇಶ್ ಅಂತ ತಗೊಂಡು ಅಮರಕಂಟ ಬೆಟ್ಟ. ಅಮರಕಂಟಕ ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮ ಸ್ಥಳದಲ್ಲಿದೆ. ಸಹ್ಯಾದ್ರಿ ಶ್ರೇಣಿ ಅಂದರೆ ಇದು ಪಶ್ಚಿಮ ಘಟ್ಟ, ಇದು ವಿಂಧ್ಯ ಪರ್ವತ, ಇದು ಓಕೆ. ವಿಂಧ್ಯ ಪರ್ವತದ ಭಾಗದಲ್ಲಿ ಕಂಡುಬರೋದೆ ಅಮರಕಂಟಕ್, ಇದು ಓಕೆ. ಆದರೆ ಈ ಸಹ್ಯಾದ್ರಿ ಶ್ರೇಣಿಯ ಭಾಗ ಅನ್ನುವಂಥದ್ದು ಇಲ್ಲಿ ತಪ್ಪಾಗಿರುವಂತಹ ಆನ್ಸರ್ ಆಗಿರುತ್ತೆ. ಹಾಗಾಗಿ ಇದು ರಾಂಗ್ ಇದೆ. ಬಿಳಿಗಿರಿ ರಂಗನ ಬೆಟ್ಟಗಳು ಸಾತ್ಪುರ್ ಶ್ರೇಣಿಗಳ ಪೂರ್ವದ ಭಾಗವಾಗಿದೆ. ಇಲ್ಲಿ ವಿಂಧ್ಯ ಪರ್ವತ ಶ್ರೇಣಿ ಇದ್ರೆ ಇದೇ ಸಾತ್ಪುರ್ ಶ್ರೇಣಿ. ಆದರೆ ಬಿಳಿಗಿರಿ ರಂಗನ ಬೆಟ್ಟಗಳು ಕರ್ನಾಟಕದ ಈ ಭಾಗದಲ್ಲಿ ಕಂಡುಬರುತ್ತವೆ. ಎಲ್ಲಿದ್ದಾವೆ? ಇಲ್ಲಿದ್ದಾವೆ. ಹಾಗಾಗಿ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಬಿಳಿಗಿರಿ ರಂಗನ ಬೆಟ್ಟಗಳು ಸೌತಲ್ಲಿರೋದು, ವಿಂಧ್ಯ ಪರ್ವತ ಸೆಂಟರ್ ಇಂಡಿಯಾದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಇದು ಕೂಡ ತಪ್ಪಾಗಿರೋದು. ಯಾವುದು? ಸಾತ್ಪುರ್ ಶ್ರೇಣಿಗಳು. ಶೇಷಾಚಲಂ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿದೆ. ಶೇಷಾಚಲಂ ಬೆಟ್ಟಗಳು ಆಂಧ್ರ ಪ್ರದೇಶ ಭಾಗದಲ್ಲಿ ನೋಡ್ತೀವಿ, ಇದು ಪೂರ್ವ ಘಟ್ಟಗಳಲ್ಲಿ ಕಂಡುಬರೋದು, ಈಸ್ಟರ್ನ್ ಘಾಟ್ಸಲ್ಲಿ ಇರುವಂಥದ್ದು. ಹಾಗಾಗಿ ಅವ್ರು ಕೊಟ್ಟಿರೋದು ಯಾವುದು? ವೆಸ್ಟರ್ನ್ ಘಾಟ್ಸ್ ಅಂತ ಕಂಡುಬರುತ್ತೆ. ಹಾಗಾಗಿ ಇದು ಕೂಡ ತಪ್ಪಾಗಿರುವಂಥ ಹೇಳಿಕೆ ಆಗಿದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಯಾವುದು ಅಲ್ಲ ಅಥವಾ ಯಾವುದೂ ಇಲ್ಲ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ನು. ಸರಿಯಾದಂಥ ಉತ್ತರ ಯಾವುದು ಅನ್ನೋದು ಗೊತ್ತಾಗಿರಬೇಕು. ಅಂದರೆ ನಮಗೇನು ಗೊತ್ತಿರಬೇಕು? ಪರ್ವತ ಶ್ರೇಣಿಗಳು ಗೊತ್ತಿರಬೇಕು. ಯಾವ್ಯಾವ ಲೊಕೇಶನಲ್ಲಿ ಯಾವ್ಯಾವ ಮೌಂಟೇನ್ ರೇಂಜ್ ಇದ್ದಾವೆ, ಆ ಮೌಂಟೇನ್ ರೇಂಜಲ್ಲಿರುವಂತಹ ಹಿಲ್ಸ್ಗಳು ಯಾವುದು, ಪೀಕ್ಗಳು ಯಾವುದು ಅಂತ ಇಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾನ್ಸೆಪ್ಟಲ್ಲಿ ಅಥವಾ ವಿಡಿಯೋದಲ್ಲಿ ಇಷ್ಟು ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಆನ್ಸರನ್ನು ಕೂಡ ನೋಡಿದ್ದೀವಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.